ವೇದವೇ ಶಾಸ್ತ್ರ, ಶಾಸ್ತ್ರ ಹೀಗೆ ಹೇಳ್ತದೆ, ಹಾಗಾಗಿ ನಾನು ಅದನ್ನು ಮಾಡ್ತೇನೆ ಅನ್ನುವುದು ನಮ್ಮೆಲ್ಲರ ಪ್ರತಿಜ್ಞಾವಚನ. ಹಾಗಾದ್ರೆ ಅಂತಹದ್ದು ಏನಿದೆ ವೇದದಲ್ಲಿ ಅಂತ ಕೇಳಿದರೆ ಅದು ಅಪೌರುಷೇಯವಾದ ಪವಿತ್ರವಾದ ಶಬ್ದರಾಶಿಗಳು. ಒಂದು ಮಂತ್ರವನ್ನ ನಾವು ಸರಿಯಾಗಿ ಉಚ್ಚಾರ ಮಾಡಿ ಹೇಳಿದೆವು ಅಂತಾದರೆ ಆ ಮಂತ್ರದಲ್ಲಿರುವಂತಹ ದೇವತಾ ಶಕ್ತಿಗಳು ಅತ್ಯಂತ ಸಂತೋಷವಾಗಿ ನಲಿದಾಡ್ತವ್ಯಂತೆ, ನಮ್ಮ ಎದುರಿಗೆ ಸಾಕ್ಷಾತ್ಕಾರಕ್ಕೆ ಬರ್ತವ್ಯಂತೆ. ಅದಕ್ಕೊಂದು ಮಾಧುರ್ಯ ಇದೆ, ನಿಮ್ಗೆ ಗೊತ್ತಾಗ್ತದೆ. ಓಂ ನಮೋ ಹಿರಣ್ಯವಾಹವೇ ಸೇನಾನ್ಯೇ ದಿಶಾಂಚಪತ, ನಮೋ ಹಿರಣ್ಯವಾಹವೇ ಸೇನಾನ್ಯೇ ದಿಶಾಂಚಪತ ಹೇಳಿ ಹೊರಟಿದ್ದೀರಿ ನೀವು, ಯಾರಿಗೂ ತಿಳಿಯುವುದಿಲ್ಲ. ಅದು ಹೆಂಗಸರು ಹೆಣ್ಮಕ್ಳು ಹಾಡು ಹೇಳುವಾಗಲೂ ಒಂದು ಮಾಧುರ್ಯ ಅಂತಿದೆ. ಆ ಮಾಧುರ್ಯ ಇರಬೇಕು ಸ್ವರದಲ್ಲಿ. ಅದು ಮಧುರತೆ ಎನ್ನುವುದು ರಮಣೀಯತೆಗೆ ಕಾರಣವಾದ್ದರಿಂದ ಮಾಧುರ್ಯಂ. ಅಕ್ಷರ ವ್ಯಕ್ತಿ, ಅಕ್ಷರ ಸ್ಪಷ್ಟವಾಗಿ ಉಚ್ಚಾರ ಆಗಬೇಕು. ಅರ್ಪಿಸಿದಳ ಪುಷ್ಪಹಾರವ ಶರ್ಪಶಯನನ ಕೊರಳಿಗೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಜಿತಿಃ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಘ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಸನಾತನ ವೈದಿಕ ಧರ್ಮ ಇದು ವಿಷಯ. ಸನಾತನ ಅನ್ನುವ ಶಬ್ದಕ್ಕೆ ಶಾಶ್ವತವಾದದ್ದು, ಮಹತ್ತರವಾದದ್ದು, ದೊಡ್ಡದಾದದ್ದು, ವಿಶಾಲವಾದದ್ದು, ಅವಿನಾಶಿಯಾದದ್ದು ಅಂತ ಅರ್ಥ. ಸನಾತನ ಅಂದ್ರೆ ದೊಡ್ಡದಾದ ಅವಿನಾಶಿಯಾದ ಒಂದು ತತ್ವ. ಆ ತತ್ವ ಎಲ್ಲಿ ನಿಮಗೆ ಸಿಗ್ತದೆ ಅಂತ ಕೇಳಿದ್ರೆ ಅದು ವೇದದಲ್ಲಿ ಸಿಗ್ತದೆ. ಹಾಗಾಗಿ ಸನಾತನವಾದಂತಹ ತತ್ವ, ಅದರ ಸಿದ್ಧಾಂತ ಇರುವುದು ವೇದಗಳಲ್ಲಿ. ಅಂತಹ ವೇದವನ್ನ ಯಾರು ಆಚರಣೆಯಲ್ಲಿ ಇಟ್ಟುಕೊಂಡಿದ್ದಾರೋ ಅದನ್ನ ವೈದಿಕ ಧರ್ಮ ಅಂತ ಕರೆದಿದ್ದಾರೆ. ಹಾಗಾಗಿ ಸನಾತನ ಅಂದ್ರೆ ಶಾಶ್ವತವಾದ, ವಿಶಾಲವಾದ ಹಾಗೂ ಎಲ್ಲ ರೀತಿಯಾದಂತಹ ತತ್ವಗಳನ್ನು ತುಂಬಿಕೊಂಡಿರುವ ಅವಿನಾಶಿಯಾದ ವೇದೋಕ್ತವಾದ ಆಚರಣೆ ಹವ್ಯಕರ ಮೂಲಭೂತವಾದಂತಹ ಸ್ವತ್ತು, ಮೂಲಭೂತವಾದಂತಹ ಸತ್ವ. ಈ ಸನಾತನ ವೈದಿಕ ಧರ್ಮ ಏನಾದರೂ ಇದ್ದಿದ್ದರೆ ಜೀವಂತವಾಗಿ ಬಹುಪಾಲಿಗೆ ಅದು ಹವ್ಯಕರಲ್ಲಿ ಮಾತ್ರ. ಹಾಗಾಗಿ ಹವ್ಯಕರಾದ ನಾವು ಆ ಸನಾತನ ಧರ್ಮದ ಪರಂಪರೆಯನ್ನ ಇಟ್ಟುಕೊಳ್ಳಬೇಕು, ಅದನ್ನ ಉಳಿಸಿಕೊಳ್ಳಬೇಕು, ಅದನ್ನ ಬೆಳೆಸಬೇಕು, ಮುಂದಿನ ಪೀಳಿಗೆಗೆ ಅತ್ಯಂತ ವಿಶೇಷವಾಗಿ ಅದನ್ನು ಕೊಡಬೇಕು. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಆದ್ದರಿಂದ ಸನಾತನ ವೈದಿಕ ಧರ್ಮದ ಬಗ್ಗೆ ಒಂದು ಮುಖ್ಯವಾದ 4 ಮಾತುಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಪ್ರಸ್ತಾಪಿಸ್ತಾ ಇದ್ದೇನೆ. ಈಗ ವೇದೋಕ್ತವಾದ ಧರ್ಮ ಅಂದ್ರೆ ನಿಮ್ಮ ಧರ್ಮ ಗ್ರಂಥ ಯಾವುದು ಅಂತ ಒಂದು ಪ್ರಶ್ನೆ ಬರ್ತದೆ ಅಲ್ವಾ? ಬೇರೆ ಬೇರೆ ಜಾತಿಯವರಿಗೆ, ಬೇರೆ ಬೇರೆ ಪಂಗಡದವರಿಗೆ ಧರ್ಮ ಗ್ರಂಥ ಅಂತ ಒಂದು ಗ್ರಂಥವನ್ನ ನಿಶ್ಚಯವಾಗಿ ಹೇಳಲಿಕ್ಕೆ ಒಂದು ಅವಕಾಶ ಉಂಟು. ಇಂತಹದ್ದು ನಮ್ಮ ಧರ್ಮ ಗ್ರಂಥ. ಹಾಗೆ ಹಿಂದೂಗಳಿಗೆ ಧರ್ಮ ಗ್ರಂಥ ಯಾವುದು ಅಂತ ಪ್ರಶ್ನೆ ಮಾಡಿದರೆ ಒಂದೇ ಮಾತಿನಲ್ಲಿ ಆ ಕಾಲದಲ್ಲಿ ಹೇಳಿದ್ರು, ನಮ್ಮೆಲ್ಲರ ಧರ್ಮ ಗ್ರಂಥ ಯಾವುದು? ವೇದ. ಅಂತಹ ವೇದ ಅನೇಕ ರೀತಿಯಾಗಿರುವುದರಿಂದ, ಅನಂತಾವೈ ವೇದ ಅತ್ಯಂತ ವಿಸ್ತಾರವಾಗಿರುವುದರಿಂದ, ಆ ವೇದವನ್ನ ಎಲ್ಲರೂ ಅಧ್ಯಯನ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರುವುದರಿಂದ ವೇದದ ಸಾರವಾದ ಭಗವದ್ಗೀತೆಯನ್ನ ಕೃಷ್ಣ ಪರಮಾತ್ಮ ಈ ಲೋಕಕ್ಕೆ ಅನುಗ್ರಹ ಮಾಡಿದ್ದ. ಆದ್ದರಿಂದ ನಮ್ಮ ಮೂಲ ಗ್ರಂಥ ಯಾವ್ದಾಯ್ತು? ಭಗವದ್ಗೀತೆ ಆಯ್ತು. ಈ ಭಗವದ್ಗೀತೆಗಿಂತಲೂ ಮುಂಚೆ ಇತ್ಯಾಹ ಭಗವಾನ್ ವೇದ, ಇತ್ಯಾಹ ಭಗವತಿ ಶ್ರುತಿ, ಹೀಗೆ ವೇದ ಹೇಳ್ತಾ ಇದೆ, ವೇದ ಹೀಗೆ ನಿರ್ದೇಶನ ಮಾಡ್ತಾ ಇದೆ. ಆದ್ದರಿಂದ ವೇದ ನಮ್ಮೆಲ್ಲರ ಮೂಲ ಗ್ರಂಥ ಅನ್ನುವುದನ್ನು ನಾವ್ಯಾರೂ ಮರೆತುಕೊಳ್ಳಬಾರದು. ಆಮೇಲೆ ಅದರ ಸಾರ ಅನ್ನುವುದಾಗಿ ಭಗವದ್ಗೀತೆ ಕೊಟ್ಟರೆ ವಿನಃ ಆ ವೇದದ ಸಾರವಾದ ಭಗವದ್ಗೀತೆಯ ಪೂರ್ವದಲ್ಲಿ ನಿಮ್ಮೆಲ್ಲರ ಧರ್ಮ ಗ್ರಂಥ ಒಂದೇ ಒಂದು, ಅದು ವೇದ. ಅದು ಅಪೌರುಷೇಯವಾದ ವಾಕ್ಯಗಳು. ವೇದ ಅಂದ್ರೆ ಪುರುಷ ನಿರ್ಮಿತವಲ್ಲದೇ ಇರುವ, ಜ್ಞಾನಿಗಳು ತಮ್ಮ ನಿಶ್ವಾಸದಿಂದ ಕಂಡುಕೊಂಡಿರುವ, ದೇವತೆಗಳು ಈ ಲೋಕಕ್ಕೆ ಅನುಗ್ರಹಿಸಿರುವ ಅದ್ಭುತವಾದ ಶಬ್ದ ರಾಶಿಯೇ ವೇದ. ಅಂತಹ ವೇದದಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಎಲ್ಲವೂ ಇದೆ. ವೇದದಲ್ಲಿ ಯಾವುದು ಇದೆಯೋ ಅದು ಪ್ರಪಂಚದಲ್ಲಿ ಇನ್ನೂ ಇಲ್ಲ. ಪ್ರಪಂಚದಲ್ಲಿ ಯಾವುದೆಲ್ಲ ಇದೆಯೋ ಅದು ವೇದದಲ್ಲಿ ಇದೆ. ಹಾಗಾಗಿ ಪ್ರಪಂಚಕ್ಕಿಂತ ಲೌಕಿಕಕ್ಕಿಂತ ಅಲೌಕಿಕವಾದಂತಹ ಶಕ್ತಿಯನ್ನ ಪಡೆದುಕೊಂಡು ತನ್ನ ಜಠರದಲ್ಲಿ ತುಂಬಿಕೊಂಡಿರುವಂತಹ ಅದ್ಭುತವಾದ ಗ್ರಂಥರಾಶಿ ವೇದಗಳು.
ವೇದಗಳು. ಅಂತಹ ವೇದವನ್ನ ಅನುಸರಿಸಿಯೇ ನಮ್ಮ ಆಚರಣೆಗಳಿದೆ. ಆಹಾರ ಸಂಧ್ಯಾಮುಪಾಸೀತ ಯಾವಜ್ಜೀವಮಗ್ನಿಹೋತ್ರಂಜಿ ಹೋತಿ ಅಗ್ನಿಹೋತ್ರಂಜುಯಾತ್ ಸ್ವರ್ಗ ಕಾಮ. ಹೀಗೆ ನಸುರಾಂ ಪಿಬೇತ್ ನ ಬ್ರಾಹ್ಮಣಂ ಮನ್ಯಾತ್ ನ ಕಲಂಜಂ ಭಕ್ಷಯೇತ್ ಇತ್ಯಾದಿ ವಿಧಿ ನಿಷೇಧ ವಾಕ್ಯಗಳು ವೇದದಿಂದಲೇ ಆಚರಣೆಯಲ್ಲಿ ಇವತ್ತು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ಇದೆ. ನಾವೆಲ್ಲ ಆಚರಣೆಯನ್ನು ಇಟ್ಕೊಂಡಿದ್ದು ಯಾವುದರಿಂದ ಅಂದ್ರೆ ವೇದದಿಂದ. ವೇದ ಹೀಗೆ ಹೇಳ್ತದೆ, ಹಾಗಾಗಿ ನಾನು ಮಾಡ್ತೇನೆ. ಯಾವುದೋ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂತ ನಾವು ಮಾಡ್ತಾ ಇಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಈ ಅನುಷ್ಠಾನ ಮಾಡುವುದರಿಂದ ನನಗೆ ಒಳ್ಳೆಯದಾಗಿದೆ, ಈ ಅನುಷ್ಠಾನ ನನ್ನ ಕೈ ಹಿಡಿಯಲಿಲ್ಲ, ಆದ್ದರಿಂದ ಇದನ್ನು ಮಾಡುವುದಿಲ್ಲ ಅಂತ ಹೇಳುವಾಗಿಲ್ಲ. ಅನುಷ್ಠಾನದ ವಿಷಯದಲ್ಲಿ ಪ್ರಥಮ ಪ್ರಾಶಸ್ತ್ಯವನ್ನು ಪ್ರಾಮಾಣ್ಯವನ್ನು ಪಡೆದದ್ದು ವೇದ. ವೇದ ಅಂದ್ರೆ ಶಾಸ್ತ್ರ, ವೇದವೇ ಶಾಸ್ತ್ರ. ಶಾಸ್ತ್ರ ಹೀಗೆ ಹೇಳ್ತದೆ, ಹಾಗಾಗಿ ನಾನು ಅದನ್ನು ಮಾಡ್ತೇನೆ ಅನ್ನುವುದು ನಮ್ಮೆಲ್ಲರ ಪ್ರತಿಜ್ಞಾವಚನ. ಹಾಗಾಗಿಯೇ ಶಾಸ್ತ್ರವನ್ನ ಇಟ್ಟುಕೊಂಡು ಏನು ಬೋಧನೆ ಮಾಡ್ತದೆಯೋ ಶಾಸ್ತ್ರ, ಅದರಂತೆ ನಮ್ಮ ನಿತ್ಯ ನೈಮಿತ್ತಿಕ ಕಾಮ್ಯ ಸಂಸ್ಕಾರ ಪ್ರಾಯಶ್ಚಿತ್ತ ಕರ್ಮಗಳಿದೆ. ಈ ಶಾಸ್ತ್ರವಾಕ್ಯವನ್ನ ಇಟ್ಟುಕೊಂಡು ಯಾರು ಆಚರಣೆ ಮಾಡ್ತಾರೋ ಅವರು ನಿಶ್ರೇಯಸವನ್ನ ಕಾಣ್ತಾರೆ, ಅಭ್ಯುದಯವನ್ನ ಕಾಣ್ತಾರೆ. ಧರ್ಮ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನವೇ ಹಾಗೆ. ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸಧರ್ಮ ಚೋದನಾ ಲಕ್ಷಣೋರ್ಥೋ ಧರ್ಮ. ಅವರ ವೈಯಕ್ತಿಕವಾಗಿ ಬೇರೆ ಬೇರೆ ವಿಷಯಗಳನ್ನ ಧರ್ಮ ಅಂತ ಆಚರಣೆ ಮಾಡಿದ್ರು, ಸಾಮೂಹಿಕವಾಗಿ ಧರ್ಮ ಅಂತ ಹೇಳುವುದು ಯಾವುದು ಮನುಷ್ಯನ ಇಹ ಪರಗಳಿಗೆ ಕಾರಣೀಭೂತವಾಗಿದೆಯೋ ಸಾಧನವಾಗಿದೆಯೋ ಅದನ್ನ ಧರ್ಮ ಅನ್ನುವ ಶಬ್ದದಲ್ಲಿ ಕರೆದಿದ್ದಾರೆ. ಅಂತಹ ವೇದ ಪ್ರಾಮಾಣ್ಯವುಳ್ಳ ವೇದದಿಂದ ಹೇಳಲ್ಪಟ್ಟ ವಿಧಿ ನಿಷೇಧಾತ್ಮಕವಾದ ಎಲ್ಲ ಆಚರಣೆಗಳು ಧರ್ಮ ಅಂತ ಹೇಳಲ್ಪಡ್ತದೆ. ಹಾಗಾದ್ರೆ ಅಂತಹದ್ದೇನಿದೆ ವೇದದಲ್ಲಿ ಅಂತ ಕೇಳಿದರೆ ಅದು ಅಪೌರುಷೇಯವಾದ ಪವಿತ್ರವಾದ ಶಬ್ದರಾಶಿಗಳು. ಒಂದು ಮಂತ್ರವನ್ನ ನಾವು ಸರಿಯಾಗಿ ಉಚ್ಚಾರ ಮಾಡಿ ಹೇಳಿದೆವು ಅಂತಾದರೆ ಆ ಮಂತ್ರದಲ್ಲಿರುವಂತಹ ದೇವತಾ ಶಕ್ತಿಗಳು ಅತ್ಯಂತ ಸಂತೋಷವಾಗಿ ನಲಿದಾಡ್ತವಿಯಂತೆ, ನಮ್ಮ ಎದುರಿಗೆ ಸಾಕ್ಷಾತ್ಕಾರಕ್ಕೆ ಬರ್ತವಿಯಂತೆ. ಯಾವುದು ಅಂತ ಕೇಳಿದ್ರೆ ಉದಾಹರಣೆಗೆ ಒಂದು ಮಂತ್ರ ಇಟ್ಕೊಳ್ಳೋಣ. ಇವತ್ತು ಲಕ್ಷ್ಮೀ ನರಸಿಂಹನ ದಿವ್ಯ ಸ್ಥಾನದಲ್ಲಿ ಇದ್ದೇವೆ. ಒಂದು ಮಂತ್ರವನ್ನ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವೀವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಗಂ ಸಸ್ಸಮಿಂಧತೆ. ಇದೊಂದು ಮಂತ್ರ. ಈ ಮಂತ್ರದಲ್ಲಿ ಅನೇಕ ಮಂತ್ರ ದೇವತೆಗಳಿದೆ, ಮಂತ್ರಕ್ಕೆ ಸಂಬಂಧಪಟ್ಟ ದೇವತೆಗಳಿದೆ. ಆ ಮಂತ್ರವನ್ನು ಉಚ್ಚಾರ ಮಾಡುವಾಗ ಅದಕ್ಕೊಂದು ಕ್ರಮ ಇದೆ. ಈ ಕ್ರಮದಲ್ಲಿ ಮಂತ್ರವನ್ನು ಉಚ್ಚಾರ ಮಾಡಬೇಕು. ಹೀಗೆ ನೀವು ಉಚ್ಚಾರ ಮಾಡಿದಿರಿ ಅಂತಾದರೆ ಆ ಮಂತ್ರದಿಂದ ಪ್ರತಿಪಾದ್ಯವಾದ ದೇವತೆ ಪ್ರಸನ್ನನಾಗಿ ಜೀವಕ್ಕೆ, ಜಗತ್ತಿಗೆ, ಜಗದೀಶನಿಗೆ ಏನು ಪರಿಣಾಮವನ್ನು ಕೊಡುತ್ತದೆ ಅನ್ನುವುದನ್ನ ಭಾಷ್ಯಕಾರರು ಸೊಗಸಾಗಿ ಬರೀತಾರೆ. ಚೋದನಾಹಿ ಭೂತಂ ಭವಂತಂ ಸೂಕ್ಷ್ಮಂ ವ್ಯವಹಿತಂ ವಿಪ್ರಕೃಷ್ಟಂ ಇತ್ಯೇವಕಂ ಜಾತೀಯಕಂ ಅರ್ಥಂ ಶಕ್ನೋತಿ ಅವಗಮಯಿತುಂ ನಾಣ್ಯತ್ ಕಿಂಚನೇಂದ್ರಿಯಂ. ವೇದಾಕ್ಷರಕ್ಕೆ ಸೂತ್ರಕ್ಕೆ ಭಾಷ್ಯ ಇದು. ಏನು ಭಾಷ್ಯ ಬರೆದ್ರು? ಒಂದು ಮಂತ್ರವನ್ನ ಸಸ್ವರವಾಗಿ ಕ್ರಮಬದ್ಧವಾಗಿ ನೀವು ಪಠನ ಮಾಡಿ ಅದನ್ನು ಅನುಷ್ಠಾನ ಕ್ರಮದಲ್ಲಿ ಪ್ರಯೋಗಿಸಿದಿರಿ ಅಂತಾದ್ರೆ ಆ ಮಂತ್ರದಿಂದ ಪ್ರತಿಪಾದ್ಯನಾದ ದೇವತೆ ಪ್ರಸನ್ನನಾಗಿ ನಿಮ್ಮ ಇಷ್ಟಾರ್ಥವನ್ನ ಈಡೇರಿಸಿ ನಿಮ್ಮ ಜೀವಕ್ಕೆ ಸಂಸ್ಕಾರವನ್ನ ಅನುಗ್ರಹಿಸಿ ಜಗತ್ತಿಗೆ ಕಲ್ಯಾಣವನ್ನ ಉಂಟು ಮಾಡಿ ಜಗದೀಶನನ್ನ ತೃಪ್ತಿಪಡಿಸುತ್ತದೆ ಮಂತ್ರ. ಆದ್ದರಿಂದ ಅಂತಹ ಅದ್ಭುತವಾದ ಶಬ್ದರಾಶಿಗಳನ್ನ ವೇದ ಅಂತ ಕರೆದಿದ್ದೇವೆ. ಒಂದು ದೃಷ್ಟಾಂತವನ್ನು ಕೊಡ್ತೇನೆ. ಇಲ್ಲೇ ಸಮೀಪದಲ್ಲಿ ಒಬ್ಬ ಹವಾಡಿಗ ಬಂದಿದ್ದಾನೆ. ಪುಂಗಿಯನ್ನ ಹಿಡಿದುಕೊಂಡು ಬಾರಿಸ್ತಾನೆ. ಆ ಪುಂಗಿಯ ನಾದಕ್ಕೆ, ಹೊರಹೊಮ್ಮಿದಂತಹ ನಾದಕ್ಕೆ ಹಾವು, ಹುತ್ತಲಲ್ಲಿರುವ ಹಾವು ಅಲ್ಲಿ ಕುಳಿತುಕೊಳ್ಳಿಕ್ಕಾಗಲಿಲ್ಲ. ಅದಕ್ಕೆ ಅದರ ಶಬ್ದದ ಆಕರ್ಷಣೆ ಹಾವನ್ನ ಸೆಳೆದು ಇಲ್ಲಿವರೆ ತೆಗೆದುಕೊಂಡು ಬಂತು. ಹಾವು ಹೇಗೆ ಬಂತು, ಯಾಕೆ ಬಂತು ಅಂತ ಕೇಳಿದ್ರೆ ಆ ಪುಂಗಿಯ ನಾದ ಹುತ್ತಲಲ್ಲಿರುವಂತಹ ಹಾವನ್ನ ಅಲ್ಲಿ ಇರ್ಲಿಕ್ಕೆ ಬಿಡಲಿಲ್ಲ, ಬಲಾತ್ಕಾರವಾಗಿ ಇಲ್ಲಿಯವರೆಗೆ ಎಳೆದುಕೊಂಡು ಬಂತು. ಆ ನಾದಕ್ಕೆ, ಆ ಶಬ್ದಕ್ಕೆ ಅಷ್ಟು ಶಕ್ತಿ ಇದೆ. ಪಕ್ಕದಲ್ಲೇ ಯಾವುದೊಂದು ಯಕ್ಷಗಾನ ನಡೀತಾ ಇದೆ, ಭರತನಾಟ್ಯ ನಡೀತಾ ಇದೆ ಅಂತ ಹೇಳಿ. ಆಗ ಆ ಮದ್ದಲೆಯನ್ನು ಬಾರಿಸ್ತಾನೆ ಒಬ್ಬವ, ಅಥವಾ ಚೆಂಡೆಯನ್ನು ಬಾರಿಸ್ತಾನೆ. ನಾವಿಲ್ಲಿ ಕುಳಿತುಕೊಂಡು ಕೈ ಹಾಕ್ತೇವೆ, ತಾಳ ಹಾಕ್ತೇವೆ, ಹೀಗೆ ಏನು ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮವನ್ನು ಮಾಡ್ತದೆ. ತಬಲೆಯನ್ನು ಬಾರಿಸುವಾಗಲೂ, ಚೆಂಡೆಯನ್ನು ಬಾರಿಸುವಾಗಲೂ ಪರಿಣಾಮವನ್ನು ಮಾಡ್ತದೆ ನಮ್ಮೆಲ್ಲರ ಮನಸ್ಸಿನ ಮೇಲೆ ವಾದ್ಯವನ್ನು ಬಾರಿಸುವಾಗ. ಆದ್ರೆ ಇದಕ್ಕೇನು ಅರ್ಥ ಇಲ್ಲ, ಅದು ಸ್ಪಷ್ಟತೆ ಇಲ್ಲ, ಶುದ್ಧತೆ ಇಲ್ಲ, ಛಂದಸ್ಸಿಲ್ಲ, ವ್ಯಾಕರಣ ಇಲ್ಲ, ಪ್ರಕೃತಿ ಪ್ರತ್ಯಯಗಳು ಸೇರ್ಲಿಲ್ಲ. ಯಾವುದೂ ಸೇರದೆ ಇರುವ ಶಬ್ದ ಇಷ್ಟು
ದುಷ್ಪರಿಣಾಮವನ್ನು, ಒಂದು ಹಾವನ್ನ ಕರೆಸುತ್ತದೆ ಒಂದು ಶಬ್ದ, ಇನ್ನೊಂದು ಶಬ್ದ ಮನುಷ್ಯನ ಮನಸ್ಸನ್ನ ಕುಡಿಸುತ್ತದೆ. ಯಾವುದೋ ಒಬ್ಬ ಕವಿ ಕಲ್ಪನೆ ಮಾಡಿ ಹೇಳ್ದ, ಯೇಷಾಂ ಶ್ರೀಮದ್ಯಶೋಧ ಸುತಪದ ಕಮಲೆ ನಾಸ್ತಿ ಭಕ್ತಿರ್ನರಾಣಾಂ ಯೇಷಾಂ ಆಭೀರ ಕನ್ಯಾ ಪ್ರಿಯ ಗುಣ ಕಥನೆ ನಾನು ರಕ್ತಾರಸಜ್ಞಾ ಯೇಷಾಂ ಶ್ರೀಕೃಷ್ಣ ಲೀಲಾ ಲಲಿತ ಕಥರಸಾ ಸಾದರೌ ನೈವ ಕರ್ಣೌ ಧಿಕ್ತಾಂ ಧಿಕ್ತಾಂ ಜಿಗೇತಾಂ ಕಥಯತಿ ಸತತಂ ಕೀರ್ತನಸ್ಥೋ ಮೃದಂಗ. ತವರೇ ಬಾಡಿಸೋರು ಇಲ್ಲೇ ಇದ್ದಾರೆ. ಕೀರ್ತನಸ್ಥೋ ಮೃದಂಗ, ಕೀರ್ತನೆ ಮಾಡುವಾಗ ಆ ಶಬ್ದ ಹೇಳ್ತದೆಯಂತೆ, ಯಾರ ತಲೆ ಭಗವಂತನಿಗೆ ಬಾಗಿ ನಮಸ್ಕರಿಸಲಿಲ್ಲವೋ, ಯಾರ ಕಿವಿ ಭಗವಂತನ ಗುಣಗಾನವನ್ನು ಕೇಳಲಿಲ್ವೋ, ಯಾರ ಕಣ್ಣು ಅವನ ಭವ್ಯವಾದ ರೂಪವನ್ನು ನೋಡಲಿಲ್ವೋ, ಆ ತಲೆಗೆ, ಆ ಕಿವಿಗೆ, ಈ ಬಾಯಿಗೆ ಧಿಕ್ಕಾರ 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 ಹೇಳ್ತದೆ ಅಂತೆ. ಅದು ತಬಲೆ ಬಡಿಯುವಾಗ, ಚಂಡೆ ಬಡಿಯುವಾಗ. ಇದೊಬ್ಬ ಕವಿಯ ಕಲ್ಪನೆ ಮಾತ್ರ. ವಾಸ್ತವಿಕವಾಗಿ ಶಬ್ದ ಅನ್ನುವುದು ಒಂದು ಪ್ರಾಣಿಯನ್ನ ಕರೆಸುತ್ತದೆ, ಇನ್ನೊಂದು ಶಬ್ದ ಮನುಷ್ಯನನ್ನ ಕುಣಿಸುತ್ತದೆ ಅಂತ ಆದ್ರೆ, ಪರಮ ಪವಿತ್ರವಾದ ವೇದ ಶಬ್ದಗಳು ಸಂಸ್ಕಾರದಿಂದ ಸರಿಯಾಗಿ ಶುದ್ಧೀಕರಿಸಲ್ಪಟ್ಟ ಶಬ್ದಗಳು, ಹಾಗೆ ಸಂಸ್ಕೃತದಿಂದ ಶುದ್ಧೀಕರಿಸಲ್ಪಟ್ಟ ಶಬ್ದಗಳು, ಪ್ರಕೃತಿ ಪ್ರತ್ಯಯದಿಂದ ಸೇರಿರುವ ಶಬ್ದಗಳು ಮನುಷ್ಯನನ್ನಲ್ಲ ದೇವರನ್ನ ತಣಿಸುವುದಿಲ್ಲ ಅಂತ ಹೇಗೆ ಹೇಳ್ತೀರಿ? ಪ್ರತ್ಯಕ್ಷಕ್ಕೆ ವಿರೋಧ ಆಯಿತು. ಒಂದು ಶಬ್ದ ಹಾವನ್ನ ಕರೆಸುತ್ತದೆ, ಇನ್ನೊಂದು ಶಬ್ದ ಮನುಷ್ಯನನ್ನ ಕುಣಿಸುತ್ತದೆ. ಅಂತಹ ಪರಮ ಪವಿತ್ರವಾದ ಶಬ್ದಗಳು ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ಅಂತ ನಿಮ್ಮ ಬಾಯಿಂದ ತಾಲು ನಾಲಿಗೆ ಕಂಠ ಪ್ರದೇಶದಿಂದ ಸತ್ಕ್ರಮವಾಗಿ ಅದು ಹೊರಬಂದು ಆ ರೀತಿಯಾದ ಉಚ್ಚಾರಣೆಯನ್ನ ಪಡೆದುಕೊಂಡಾಗ ದೇವರನ್ನ ತಣಿಸುವುದಿಲ್ಲ ಅಂತ ಯಾವ ಪ್ರಮಾಣದಲ್ಲಿ ಹೇಳ್ತೀರಿ ನೀವು? ಹಾಗಾಗಿ ದೇವರನ್ನ ತಣಿಸಿಯೇ ತಣಿಸುತ್ತದೆ, ಪ್ರಸನ್ನವಾಗಿಯೇ ವಾಗಿಸುತ್ತದೆ. ವಿಶ್ವರೂಪ ತ್ವಷ್ಟ ಅಂತ ಒಬ್ಬ ದೊಡ್ಡ ತಪಸ್ವಿ, ಅವನು ತ್ವಷ್ಟ ವಿಶ್ವರೂಪ ಆಚರಣೆಯಲ್ಲಿ ರಾಕ್ಷಸಿ ಆಚರಣೆಯನ್ನು ಇಟ್ಟುಕೊಂಡವನು. ಇಂದ್ರನಿಗೂ ಅವನಿಗೂ ವಿರೋಧ ಇತ್ತು. ಯಾರಿಗೆ? ವಿಶ್ವರೂಪನಿಗೂ ಇಂದ್ರನಿಗೂ ಪರಸ್ಪರ ವಿರೋಧ ಇತ್ತು. ಆ ಇಂದ್ರನನ್ನ ಜಯಿಸಬೇಕು ಅನ್ನುವ ಇಚ್ಛೆಯಿಂದ ತಪಸ್ಸನ್ನು ಮಾಡಿ ಯಜ್ಞವನ್ನ ಮಾಡಿದಂತಹ ವಿಶ್ವರೂಪ ಒಂದು ಮಗನನ್ನ ಯಜ್ಞದಿಂದ ಪಡೆಯುತ್ತಾನೆ. ಅವನ ಹೆಸರು ವೃತ್ರಾಸುರ ಅಂತ. ಆ ವೃತ್ರಾಸುರನನ್ನ ವಿಶ್ವರೂಪ ತ್ವಷ್ಟ ಯಜ್ಞದ ಮುಖಾಂತರವಾಗಿ ಅವನು ಪಡೆದುಕೊಳ್ತಾನೆ. ಪಡೆದುಕೊಳ್ಳುವ ಉದ್ದೇಶ ಇಂದ್ರನನ್ನ ಜಯಿಸಬೇಕು, ಇಂದ್ರನನ್ನ ಸಾಯಿಸಬೇಕು. ಇವತ್ತು ನಾವು ಧನ್ವಂತರಿ ಹೋಮವನ್ನು ಮಾಡಿದ್ದೇವೆ. ನಾವು ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದೇವೆ. ಹವ್ಯಕ ಸಮಾಜದ ಉದ್ಧಾರಕ್ಕಾಗಿ ನಮ್ಮ ಹಿರಿಯರು ಪುಣ್ಯಾತ್ಮರು ಇವರೆಲ್ಲ ಒಂದು ಸಂಕಲ್ಪ ಮಾಡಿದ್ದಾರೆ. ನಮಗೆ ಎಲೆ ಚುಕ್ಕೆ ಎನ್ನುವಂತಹ ದೈತ್ಯ ರೂಪಕವಾದ ರೋಗ ಬಂದಿದೆ. ಎಲ್ಲ ದೈತ್ಯ ರೂಪಕವಾದ ರೋಗ ಮಹಾರೋಗಗಳನ್ನ ನಿವಾರಣೆ ಮಾಡಲಿಕ್ಕೆ ಒಬ್ಬನೇ ಒಬ್ಬ ಸಮರ್ಥ. ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ವಂದಿತ ಪಾದ ಪದ್ಮಂ ಲೋಕೆ ಜರಾ ಋಗ್ ಭಯ ಮೃತ್ಯು ನಾಶಂ ದಾತಾರಮೀಶಂ ವಿವಿಧ ಔಷಧೀನಾಂ. ಎಲ್ಲ ಔಷಧಿಗಳಿಗೆ ಒಡೆಯನಾದ ಎಲ್ಲ ರೋಗಗಳನ್ನ ನಿವಾರಣೆ ಮಾಡುವ ಧನ್ವಂತರಿ ಮಹಾವಿಷ್ಣು ಈ ಯಾಗದಿಂದ ಸಂತೋಷವನ್ನ ಹೊಂದಿ ದೈತ್ಯ ರೂಪವಾದ ರೋಗವನ್ನ ನಾಶ ಮಾಡಬೇಕು. ಹೊಡಿರಿ ತಪ್ಪಾಳೆ, ಇದು ನಮ್ಮ ಇದೇ ನಮ್ಮೆಲ್ಲರ ಆತ್ಯಂತಿಕವಾದ ಉದ್ದೇಶ. ಎಲೆ ಚುಕ್ಕೆ ರೋಗ ಇರಲಿ, ಯಾವುದೇ ರೋಗ ಇರಲಿ, ಅದಷ್ಟು ನಾಶವಾಗಬೇಕು ಅಂತ ನಾವು ಯಜ್ಞ ಮಾಡಿದ್ದೇವೆ. ಯಾಕೆ ಯಜ್ಞ ಮಾಡಿದ್ದೇವೆ? ಈ ಒಂದು ಘನವಾದ ಹವ್ಯಕ ಸಮಾಜಕ್ಕೆ ಪ್ರಬಲವಾಗಿ ತಾಗಿರುವಂತಹದ್ದು. ನಾವೆಲ್ಲ ಅಡಿಕೆ ಬೆಳೆ ನಂಬಿಕೊಂಡು ಬದುಕದವರು. ನಮ್ಮೆಲ್ಲರ ಇತಿ ಕರ್ತವ್ಯ ತಾಗುವುದು ಪೂಗದಿಂದ, ಪೂಗ ವೃಕ್ಷದಿಂದ. ನಮ್ಮ ಮೂಲಾಧಾರಕ್ಕೆ ಬೆಂಕಿ ಬಿದ್ದು ಬಿಟ್ರೆ ನಾವು ಹೇಗೆ ಬದುಕುವುದು? ನಾವು ಧರ್ಮಾಚರಣೆ ಮಾಡುವುದು ಹೇಗೆ? ಕರ್ಮವನ್ನು ಇಟ್ಕೊಳ್ಳುವುದು ಹೇಗೆ? ಅನೇಕ ರೀತಿಯಾದಂತಹ ಷಟ್ಕರ್ಮಗಳನ್ನ ಪ್ರತಿಯೊಂದು ಮನೆಯಲ್ಲಿ ಪಾಲಿಸುವುದು ಹೇಗೆ? ಇದೊಂದು ಪ್ರಶ್ನಾರ್ಥಕ ಚಿಹ್ನೆ. ಅದು ನಿವಾರಣೆ ಆಗಬೇಕು. ಎಲ್ಲಿ ನೀವು ಸ್ಮರಣೆ ಮಾಡ್ತೀರಿ? ಯಾರನ್ನ? ಎಲ್ಲ ರೀತಿಯಾದ ರೋಗಕ್ಕೂ ಇರುವವನು ಒಬ್ಬನೇ ಒಬ್ಬ. ನಾವು ಪ್ರತಿನಿತ್ಯ ಹೇಳ್ತೇವೆ ತೀರ್ಥ ತೆಗೆದುಕೊಳ್ಳುವಾಗ ನಮಗೆ ಏಕೋ ಕಲ್ಪನೆ ಬರುವುದಿಲ್ಲ ಅಲ್ವಾ? ವೈದ್ಯೋ ನಾರಾಯಣೋ ಹರಿಹಿ ಅಧ್ಯವೋಜದಥಿ ವಕ್ತಾ ಪ್ರಥಮೋ ದೈವ್ಯೋ ಭಿಷಕು ಶರೀರೇ ಜರ್ಝರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಅಂತಹ ಭವರೋಗ ವೈದ್ಯನು ಪರಮೇಶ್ವರನೋ ಅಥವಾ ನಾರಾಯಣನೋ, ಆ ವೈದ್ಯನಿರುವಾಗ ನಾವು ಔಷಧಿಯನ್ನು ಅವನಲ್ಲಿ ಕೇಳಬೇಕು. ನಮ್ಮ ರೋಗಕ್ಕೆ, ಅದು ಭವರೋಗ ಇರಲಿ ಅಥವಾ ಕ್ಷೇತ್ರಕ್ಕೆ ಪ್ರಕೃತಿಗೆ ಬಂದ ರೋಗವಿರಲಿ, ಅಂತಹ ರೋಗವನ್ನ ಪರಿಹರಿಸಿಕೊಳ್ಳಲಿಕ್ಕೆ ಭವರೋಗ ವೈದ್ಯನಾದ ನಾರಾಯಣನನ್ನ ಧನ್ವಂತರಿ ಎನ್ನುವ ಹೆಸರಿನಲ್ಲಿ ನಾವು ಆರಾಧನೆ ಮಾಡ್ತೇವೆ.
ವಿಚಾರ ಬಹಳ ಗಂಭೀರವಾದದ್ದು. ಧನ್ವಂತರಿ ಮಹಾವಿಷ್ಣು ಅಂತ ಹೆಸರು ಅವನಿಗೆ. ಧನ್ವಂತರಿ ರೂಪದಲ್ಲಿ ಅವನನ್ನು ಆರಾಧನೆ ಮಾಡ್ತೇವೆ. ಹಾಗೆ ನಾವೊಂದು ಯಜ್ಞ ಮಾಡಿದ್ದೇವೆ. ಈ ಯಜ್ಞದ ಫಲ ಸುಳ್ಳಾಗುವುದೇ ಇಲ್ಲ, ನೆನಪಿಟ್ಟುಕೊಳ್ಬೇಕು. ವರ್ಷೈ ತ್ರಿಭಿರ್ಮಾಸೈ ತ್ರಿಭಿರ್ಪಕ್ಷೈ ತ್ರಿಭಿರ್ದಿನೈ ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ ನ ದೇವತೋಷಣಂ ವ್ಯರ್ಥಂ ಭವಿಷ್ಯತಿ ಕದಾಚನ ಪ್ರತಿಬಂಧಕ ಬಾಹುಲ್ಯೇ ಫಲಂ ಜನ್ಮಾಂತರೇ ಭವೇತ್. ನೀವು ಮಾಡಿದಂತಹ ಯಜ್ಞಯಾಗ ಸತ್ಕರ್ಮದ ಫಲ ಯಾವ ಕಾಲಕ್ಕೂ ಖಂಡಿತವಾಗಿಯೂ ವ್ಯರ್ಥವಾಗುವುದಿಲ್ಲ. ಅದು ಪ್ರತಿಬಂಧಕ ಇದ್ರೆ ಮುಂದಿನ ಜನ್ಮಕ್ಕೆ ಸಿಗ್ತದೆ ಅಂತ ಶಾಸ್ತ್ರಕಾರ ಹೇಳ್ತಾರೆ. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಸ್ವಾಮಿ ಮುಂದಿನ ಜನ್ಮದವರೆಗೆ ನಮಗೆ ತಡೆಯುವಂತಹ ನಿಲ್ಲುವಂತಹ ಒಂದು ಸ್ಥಿತಿ ನಮ್ಮ ಪರಿಸ್ಥಿತಿ ಇಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಈ ವರ್ಷವೇ ಈ ರೋಗ ಪರಿಹಾರ ಆಗುವಂತೆ ನೀನು ಅನುಗ್ರಹ ಮಾಡು. ನಾವು ಭಗವಂತನ ನಮ್ಮ ಪ್ರಾರ್ಥನೆ. ತ್ರಿಭಿರ್ಮಾಸೈ ತ್ರಿಭಿರ್ದಿನೈ, ಹೆಚ್ಚು ಅಂದ್ರೆ ಭಗವಂತನಿಗೆ ನಾವು ಅವಕಾಶ ಕೊಡುವ 1.5 ತಿಂಗಳಲ್ಲಿ ಇದಿಷ್ಟು ಕಡಿಮೆ ಆಗಿ ಈ ರೋಗ ಪರಿಹಾರ ಆಗಬೇಕು. ಹಾಗೆ ಆ ರೀತಿಯಾಗಿ ಯಾಗವನ್ನು ಮಾಡಿದ್ದೇವೆ ನಾವು. ಭಗವಂತನ ನಮ್ಮ ಪ್ರಾರ್ಥನೆ. ಅಲ್ಲಿವರೆಗೆ ನಿರೀಕ್ಷೆ ಮಾಡುವ ತಾಳ್ಮೆ ಹೇಳುವುದಕ್ಕಿಂತ ಸ್ಥಿತಿ ಹಾಗಿಲ್ಲ. ತಾಳ್ಮೆ ಬೇರೆ, ಸ್ಥಿತಿ ಬೇರೆ. ಸ್ಥಿತಿ ಹಾಗಿಲ್ಲ. ನಾ ಕಥೆ ಎಲ್ಲಿ ಪ್ರಾರಂಭ ಮಾಡಿದ್ದೆ ಅಂತ ನೆನ್ಪುಂಟೆ ನಿಮಗೆ. ಇಂದ್ರನನ್ನ ಜಯಿಸುವ ಒಬ್ಬ ಮಗ ಬೇಕು. ವೃತ್ರಾಸುರನನ್ನ ಪಡೆದ. ಯಾವುದರಿಂದ ಪಡೆದ? ಯಜ್ಞದಿಂದ ಪಡೆದ, ಯಾಗದಿಂದ ಪಡೆದ. ಹುಟ್ಟಿದಂತಹ ಮಗನಿಗೂ ವೃತ್ರಾಸುರನಿಗೂ ಇಂದ್ರನಿಗೂ ಒಂದು ದೊಡ್ಡ ಯುದ್ಧ ಆಯಿತು. ಆ ಯುದ್ಧದಲ್ಲಿ ವೃತ್ರಾಸುರ ಇಂದ್ರನಿಂದ ಸಾಯಿಸಲ್ಪಟ್ಟ, ಇಂದ್ರನಿಂದ ಜಯಿಸಲ್ಪಟ್ಟ. ಸಭೆ ಸೇರಿಸಿದ್ರು. ದಿವಾಕರ ಭಟ್ರು, ವಿನಾಯಕ ಭಟ್ರು, ಗಜಾನನ ಭಟ್ರು, ಎಲ್ಲ ಭಟ್ರು ವೈದಿಕರು ಬಂದಿದ್ದಾರೆ. ಫಲ ಬಂದಿದ್ದು ಹೌದು, ಆದ್ರೆ ವಿಪರೀತ ಆಯ್ತಲ್ಲ ಫಲ ಯಜ್ಞದ್ದು. ಏನ್ ತಪ್ಪಾಗಿದೆ ನೋಡ್ಬೇಕಲ್ಲ. ಆ ಸಭೆಯಲ್ಲಿ ನಿರ್ಣಯ ಮಾಡಿದ್ರು. ಏನು ಸ್ವರ ಹೇಳಿ ನೀವು ಮಂತ್ರವನ್ನು ಹೇಳಿದ್ದೀರಿ? ಯಥೇಂದ್ರ ಶತ್ರು ಸ್ವರತೋಪರಾಧಾತ್ ಸವಾಗ್ವಜ್ರಂ ಯಜಮಾನಂ ಹಿನಸ್ತಿ ಮಂತ್ರೋ ಹೀನ ಸ್ವರತೋ ವರ್ಣತೋ ವಾ ಮಿಥ್ಯಾ ಪ್ರಯುಕ್ತೋ ನ ತಮರ್ಥಮಾಹ. ಪ್ರಾತಿಶಾಖ್ಯ ನಿಯಮ ಇದು. ಎಲ್ಲರೂ ಗಮನ ಇಟ್ಟು ಕೇಳ್ಕೊಳ್ಳಿ. ಮಂತ್ರವನ್ನು ಹೇಳುವವರು, ನಾ ಎಲ್ಲ ಮಂತ್ರ ಹೇಳ್ತಾ ಇದ್ದೇನೆ ಅಂತ ನಿಮ್ಗೆ ಅನ್ನಿಸಿರ್ಬೋದು, ಆದರೆ ಸರಿಯಾಗಿ ಮಂತ್ರ ಹೇಳ್ತಾ ಇದ್ದೇನೆ ಅನ್ನುವ ಧೈರ್ಯ, ಸ್ವಚ್ಛವಾಗಿ ಶುದ್ಧವಾಗಿ ಮಂತ್ರ ಹೇಳುತ್ತೇನೆ ಅನ್ನುವ ಧೈರ್ಯ ವಿಶ್ವಾಸ ಯಾರಿಗಿದೆಯೋ ಅವರಿಗೆ ಮಾತ್ರ ಸತ್ ಫಲವನ್ನು ಕೊಡ್ತದೆ, ಇದ್ರೆ ಫಲವನ್ನು ಕೊಡೋದಿಲ್ಲ. ಸಭೆಯನ್ನು ಸೇರಿಸಿದ್ರು. ಏನು ಸ್ವರ ಹೇಳ? ಆ ಸ್ವಾಹಾಕಾರ ಹಾಕಿದ್ದೀರಿ. ಇಂದ್ರ ಶತ್ರುರ್ವರ್ಧ ಸ್ವಸ್ವಾಹ ಅಂತ ಹಾಕಿದ್ದೇವೆ. ನಮಗೆ ನಾವು ಪ್ರಶ್ನೆ ಮಾಡಬೇಡಿ, ರೋಗ ಕಡಿಮೆ ಆಗ್ಲಿಲ್ಲ, ನೀವು ಸ್ವರ ತಪ್ಪಿದ್ದೀರೋ ಅಂತ ನಾಳೆ ಕೇಳಬೇಡಿ. ನಾವು ಆ ಸ್ವರಕ್ಕೆ ಮಂತ್ರವೇ ಇಲ್ಲ. ಮತ್ತೆ ಆ ಮಂತ್ರಕ್ಕೆ ಸ್ವರವೇ ಇಲ್ಲ, ಕೇವಲ ನಾಮ ಮಂತ್ರ. ಅದು ನಿತ್ಯೇನ ಕೃತಕೇನವ ಧಮ್ ಧನ್ವಂತರ ಏನವ. ಸ್ವರದ ವ್ಯತ್ಯಾಸ ಇಲ್ಲ. ಅಲ್ಪ ಪ್ರಾಣ ಮಹಾಪ್ರಾಣ ಇದೆ, ಹೊಡೆದು ಹೇಳಿದ್ದೇವೆ. ಸ್ವಾಹಾಂತದಲ್ಲಿ ಆಹುತಿಯನ್ನು ಹಾಕಿದ್ದೇವೆ. ಆದ್ರೆ ಅಲ್ಲಿ ಕೇಳಿದ್ರು, ಏನು ಯಾವ ಕಾರಣದಿಂದ ಇಂದ್ರನಿಂದ ಅವನು ಜಯಿಸಲ್ಪಟ್ಟ? ಏನು ಸ್ವರ ಹೇಳಿದ್ದೀರಿ? ಸಭಾಮಂಡಲಿಯಲ್ಲಿ ನಿರ್ಣಯ ಆಯಿತು. ಇಂದ್ರ ಶತ್ರುರು ಮೇಲೆ ಸ್ವರ ಹಾಕಿದ್ದೇವೆ. ಮೇಲೆ ಸ್ವರ ಹಾಕಿದ್ರಿಂದ ಏನಾಯ್ತು ಅಂದ್ರೆ ತೃತೀಯ ವಿಭಕ್ತಿ ಬಂತು ಅರ್ಥ. ಇಂದ್ರನಿಂದ ಅಂತ ಆಯ್ತು. ಇಂದ್ರನಿಂದ ಜಯಿಸಲ್ಪಡುವ ಮಗ ಹುಟ್ಟಿದ. ಇಂದ್ರನನ್ನು ಜಯಿಸುವ ಮಗ ಬೇಕಾಗಿತ್ತು. ನಾವು ಏನ್ ಮಾಡ್ಬೇಕಾಗಿತ್ತು? ನೀವು ಸ್ವರವನ್ನ ಇಂದ್ರ ಶತ್ರುರ್ವರ್ಧ ಸ್ವಸ್ವಾಹ ಅಂತ ಹೇಳಬೇಕಾಗಿತ್ತು. ಇಂದ್ರ ಅಂತ ಕೆಳಗೆ ಸ್ವರ ಹಾಕಿದ್ದಿದ್ರೆ ಇಂದ್ರನನ್ನು ಅಂತ ಆಗ್ತಿತ್ತು. ಇಂದ್ರ ಅಂತ ಮೇಲೆ ಸ್ವರ ಹಾಕೊಂಡು ನೀವು ಫಲ ಬಂತು ಮಾಡಿದ ಯಜ್ಞ ಪ್ರಯೋಜನ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮದೇ ತಪ್ಪಾಗಿದೆ, ಬಿಟ್ರೆ ಮಂತ್ರದ್ದು ತಪ್ಪಲ್ಲ, ದೇವತೆಗಳ ತಪ್ಪು ಇಲ್ಲ, ಅಥವಾ ಆವಿರ್ಭಾವವಾದಂತಹ ಫಲದ ತಪ್ಪು ಇಲ್ಲ. ಹಾಗಾಗಿ ನಾವೆಲ್ಲ ಮಂತ್ರವನ್ನು ಹೇಳುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶ ಗುರುಮುಖೋಚ್ಚಾರಣ, ಅನುಚ್ಚಾರಣ ಪ್ರಕೃತಿ ಪ್ರತ್ಯಯಗಳಿಂದ ಕೂಡಿರಬೇಕು, ಸಸ್ವರವಾಗಿರಬೇಕು. ಅಕ್ಷರಂ ಮಾಧುರ್ಯಂ ಅಕ್ಷರ ವ್ಯಕ್ತಿ, ಮಾಧುರ್ಯ ಇರಬೇಕು. ಗಡಬಡ ಮಂತ್ರ ಹೇಳಿದ್ರೆ ಪ್ರಯೋಜನ ಇಲ್ಲ, ಅದಕ್ಕೊಂದು ಮಾಧುರ್ಯ ಇದೆ, ನಿಮ್ಗೆ ಗೊತ್ತಾಗ್ತದೆ. ಓಂ ನಮೋ ಹಿರಣ್ಯ ಬಾಹವೇ ಸೇನಾನ್ಯೇ ದಿಶಾಂಚಪತ, ನಮೋ ಹಿರಣ್ಯ ಬಾಹವೇ ಸೇನಾನ್ಯೇ ದಿಶಾಂಚಪತ ಏನ್ ಹೇಳಿ ಹೊರಟಿದ್ದೀರಿ ನೀವು? ಯಾರಿಗೂ ತಿಳಿಯುವುದಿಲ್ಲ ಅದು. ಹೆಂಗಸರು ಹೆಣ್ಮಕ್ಳು ಹಾಡು ಹೇಳುವಾಗಲೂ ಅದು ಮಾಧುರ್ಯ ಅಂತಿದೆ. ಆ ಮಾಧುರ್ಯ ಇರಬೇಕು ಸ್ವರದಲ್ಲಿ. ಅದು ಮಧುರತೆ ಎನ್ನುವುದು ರಮಣೀಯತೆಗೆ ಕಾರಣವಾದ್ದರಿಂದ ಮಾಧುರ್ಯಂ. ಅಕ್ಷರ ವ್ಯಕ್ತಿ, ಅಕ್ಷರ ಸ್ಪಷ್ಟವಾಗಿ ಉಚ್ಚಾರ ಆಗಬೇಕು. ಅರ್ಪಿಸಿದಳ ಪುಷ್ಪಹಾರವ ಶರ್ಪಶಯನನ ಕೊರಳಿಗೆ. ಈ ಅಕ್ಷರ ವ್ಯಕ್ತಿ ಅಭಿವ್ಯಕ್ತಿ ಇದೆಯಲ್ಲ, ಅದು ಸರಿಯಾಗಿರ್ಬೇಕು. ಆ ಸ್ವರ ಸಮೂತ್ರ ಪ್ರಣೋತರ್ಭುವ ಸ್ವಾಹ ಹೀಗೆ ಬರಬೇಕು. ಆ ಸ್ವರ ಬಂದಾಗ ಮಾತ್ರ ಅಕ್ಷರ ವ್ಯಕ್ತಿ. ಪದಚ್ಛೇದಸ್ತು ಸಸ್ವರ, ಪದಚ್ಛೇದ ಸರಿಯಾಗಿ ಮಂತ್ರದಲ್ಲಿ ಇರಬೇಕು. ತ್ರ್ಯಂಬಕೈಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತು. ಇದು ಸ್ವರ
ವಿಭಾಗ. ಯಮಾಮೃತಾತ್ ಅದ್ರ ಹೋಯ್ತು ಅದು. ಯಮ ಬಂದ್ರೆ ನಿಮ್ಗೆ ಹಿಡ್ಕೊಳ್ತಾನೆ. ಮುಕ್ತಿಯೋರ್ ಮುಖೀಯ ಮಾಮೃತಾತ್ ಅದ್ರ ವಿಭಾಗ ಹಾಗೆ. ನೀವು ಹಾಗೆ ಶ್ರೀ ಚಾಮುಂಡೇಶ್ವರಿ ಅಂದ್ರೆ ಹೋಯ್ತು ಅದು. ಶ್ರೀ ಚಾಮುಂಡೇಶ್ವರಿ ಇದ್ದಿದ್ದನ್ನ ಎಲ್ಲಿ ಅಕ್ಷರವು ವ್ಯಕ್ತಿ ಅದನ್ನ ಸ್ಪಷ್ಟವಾಗಿ ಮಂತ್ರದಲ್ಲೂ ಲೌಕಿಕದಲ್ಲೂ ವೈದಿಕದಲ್ಲೂ ಮಾಧುರ್ಯಂ ಅಕ್ಷರ ವ್ಯಕ್ತಿ ಪದಚ್ಛೇದಸ್ತು ಸುಸ್ವರ ಧೈರ್ಯಂ ಧೈರ್ಯದಿಂದ ಮಂತ್ರ ಹೇಳಬೇಕು. ಆಗ ಭಾಳ ಜನ ವೈದಿಕರಿಗೆ ಹೇಳ್ತೇನೆ ನಾನು ಬೆಳಗ್ಗೆ ಪ್ರಾರಂಭ ಆಗ್ಬೇಕು ಅವ್ನು ಮತ್ತೆ ಗಣಪತಿ ಈ ಕಾಕಸ್ವರ ಈಗ ತೆಗಿಬೇಡಿ ಅದನ್ನ ಸ್ವಲ್ಪ ಗಟ್ಟಿಯಾಗಿ ಹೇಳಿ ಸ್ವರಕ್ಕೆ. ಆ ಮಂದಿರಕ್ಕೂ ಒಂದು ಲಿಮಿಟ್ ಅಂತ ಹೇಳ್ತೇವೆ ನಾವು. ಲಿಮಿಟ್ ಕನ್ನಡದಲ್ಲಿ ಏನ್ ಹೇಳ್ತೀರಿ? ಮಿತಿ. ಆ ಮಿತಿ, ಆ ಸ್ವರಕ್ಕೆ ಒಂದು ಮಿತಿ ಇದೆ. ಆ ಮಿತಿಯಲ್ಲಿ ಆ ಮಂತ್ರವನ್ನು ಹೇಳ್ಬೇಕು. ತೀರಾ ಮಂದಿರದಲ್ಲಿ ಹೇಳಿದ್ರೆ ಕಾಕಸ್ವರ ಅಂತ ಹೇಳ್ತದೆ ಅದು. ಕಾಕಸ್ವರ ಈಗ ಪಾರಸ್ಕರ ಧರ್ಮಸೂತ್ರದಲ್ಲಿ ಪಾರಸ್ಕರ ಋಷಿಗಳು ಈ ಅಕ್ಷರಕ್ಕೆ ವ್ಯಾಖ್ಯಾನವನ್ನು ಬರೆಯುವಾಗ ಈ 14 ರೀತಿಯ ವಿಭಾಗವನ್ನು ತೋರಿಸ್ತಾರೆ. ಯಾವ ಕ್ರಮದಲ್ಲಿ, ಯಾವ ಸ್ವರದಲ್ಲಿ, ಯಾವ ಮಂತ್ರವನ್ನ ಎಷ್ಟೊತ್ತಿಗೆ ಹೇಗೆ ಹೇಳಬೇಕು ಅಂತ. ಪ್ರಿಯಕರ ಪ್ರೇಯಸಿಯನ್ನು ಕರೆದಂತೆ ಭಾವನೆ ನೋಡಿ. ನಾವೆಲ್ಲ ಮದುವೆ ಆಗಿದ್ದೇವೆ, ನಮಗ್ ಗೊತ್ತು. ಪ್ರಿಯಕರ ಪ್ರೇಯಸಿಯನ್ನು ಹ್ಯಾಕೆ ಕರೀತಾನೆ? ಒಳ್ಳೆ ಭಾವನೆಯಿಂದ ಬಾರೆ ಹೀಗಲ್ವಾ? ಮಂತ್ರವನ್ನ ಆ ಸ್ವರದಲ್ಲಿ ಸಿಂಹೇ ವ್ಯಾಘ್ರ ಉತಯ ಪ್ರದಾಕೌ ತುಷಿರಗ್ನೌ ಬ್ರಾಹ್ಮಣೇ ಸೂರ್ಯೇಯ ಕೇಳುವಾಗಲೂ ಆನಂದ, ಹೇಳುವಾಗಲೂ ಆನಂದ. ಅದರ ಅಂತರಂಗದಲ್ಲಿ ಒಂದಿಷ್ಟವಾದಂತಹ ತನ್ಮಯತೆ, ಏನೋ ಸಮಾಧಾನ ಜಾಗೃತವಾಗ್ತದೆ. ಮಾಧುರ್ಯಂ ಅಕ್ಷರೌ ವ್ಯಕ್ತಿ ಪದಚ್ಛೇದಸ್ತು ಸಸ್ವರ ಸ್ವರಬದ್ಧವಾಗಿ ಮಂತ್ರವನ್ನು ನೀವು ಪ್ರಯೋಗ ಮಾಡಿದಿರಿ ಅಂತಾದ್ರೆ ಆ ವೇದದ ಶಬ್ದಗಳು ತದ್ವಿಷ್ಣೋ ಪರಮಂ ಪದಂ ವಿಷ್ಣುವಿನ ಪದಕ್ಕೆ ಹೋಗ್ಲಿಕ್ಕೆ ನಮಗೆ ಸಾಧ್ಯತೆ ಆಗ್ತದೆ, ಅನುಗ್ರಹವನ್ನ ನೀಡುತ್ತದೆ. ಆದ್ದರಿಂದ ವೇದ ಅನ್ನುವುದು ಎಲ್ಲರೂ ಎಲ್ಲ ಸಿದ್ಧಾಂತದವರು ಒಪ್ಪಿದಂತ ಧರ್ಮದ ಮೂಲ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ವೇದ. ಇದರಲ್ಲಿ ಯಾರಿಗೂ ವಿಪ್ರತಿಪತ್ತಿ ಇಲ್ಲ. ದ್ವೈತಿಗಳಿರ್ಲಿ, ಅದ್ವೈತಿಗಳಿರ್ಲಿ, ಸಾಂಖ್ಯರಿರ್ಲಿ, ಶೈವರಿರ್ಲಿ ಅಥವಾ ಯಾವುದೇ ವ್ಯಕ್ತಿಗಳಿರ್ಲಿ, ಇಡೀ ಸಮಸ್ತ ಹಿಂದೂ ಸಮಗ್ರವಾದ ಹಿಂದೂ ಸಮೂಹ, ಹಿಂದೂ ಸಮಾಜ ಒಂದೇ ಒಂದು ಪ್ರಾಮಾಣ್ಯವನ್ನು ಒಪ್ಪಿದ್ದು ಅಂದ್ರೆ ವೇದ ಪ್ರಾಮಾಣ್ಯ. ವೇದ ಪ್ರಾಮಾಣ್ಯ ಧರ್ಮ. ಅಂತಹ ವೇದವನ್ನ ನಾವು ನಮ್ಮ ಈ ಜೀವನದಲ್ಲಿ ಧರ್ಮದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಅಂತಹ ವೇದದಿಂದ ಸನಾತನವಾದ ವೈದಿಕವಾದ ಮಂತ್ರಗಳಿಂದ ಧರ್ಮವನ್ನ ರಕ್ಷಿಸಿಕೊಳ್ಬೇಕು. ಧರ್ಮ ಅಂದ್ರೆ ಏನು ಇದಿತ್ತೇಳಿ ನಾನು ಉಪನ್ಯಾಸ ಮುಗಿಸಿಬಿಡ್ತೇನೆ. ಧರ್ಮ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹೇಳಲ್ಪಟ್ಟಿದೆ. ಪ್ರಧಾನವಾಗಿ 2 ಧರ್ಮಗಳು ನೆನಪಿಟ್ಟುಕೊಳ್ಳಿ. 2 ಧರ್ಮಗಳು ಪ್ರಧಾನವಾಗಿ. ಒಂದು ಪ್ರವೃತ್ತಿ ರೂಪಕವಾದ ಧರ್ಮ, ಇನ್ನೊಂದು ನಿವೃತ್ತಿ ರೂಪಕವಾದ ಧರ್ಮ. ಪ್ರವೃತ್ತಿ ರೂಪಕವಾದ ಧರ್ಮಕ್ಕೆ ಕರ್ಮಕಾಂಡ ಅಂತ ಹೆಸರಿಟ್ರು, ನಿವೃತ್ತಿ ರೂಪಕವಾದ ಧರ್ಮಕ್ಕೆ ಜ್ಞಾನಕಾಂಡ ಅಂತ ಹೆಸರಿಟ್ರು. ನಾವೆಲ್ಲ ನೇರವಾಗಿ ಜ್ಞಾನಕಾಂಡಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಬಹಳ ಕಷ್ಟ ಇದೆ. ಭರ್ತೃಹರಿ ಎನ್ನುವಂತಹ ದೊಡ್ಡದಾದ ವಿದ್ವಾಂಸ ಈ ಲೋಕಕ್ಕೆ ಒಂದು ಅನುಗ್ರಹವನ್ನ ಮಾಡಿದ. ಅನುಗ್ರಹವನ್ನ ಮಾಡಿ 3 ಶತಕವನ್ನ ಕೊಟ್ಟ. ಒಂದು ನೀತಿ ಶತಕ, ಒಂದೊಂದು ಶೃಂಗಾರ ಶತಕ, ಮತ್ತೊಂದು ವೈರಾಗ್ಯ ಶತಕ. ಮಾಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ ಮಾಯಾಮಯಮಿದಮಖಿಲಂ ಹಿತ್ವಾ ಬ್ರಹ್ಮ ಪದಂ ತ್ವಂ ಪ್ರವಿಶ ವಿದಿತ್ವಾ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆಚಾರ್ಯರು ಬಹಳ ಸೊಗಸಾಗಿ ಹೇಳ್ತಾರೆ. ಸಂಸಾರದ ಮಧ್ಯದಲ್ಲಿ ಇದ್ದೀರಪ್ಪ ನೀವೆಲ್ಲ, ಹೆಂಡತಿ, ಮಕ್ಕಳು, ಕುಟುಂಬ, ಪರಿವಾರ, ಸಂಪತ್ತು, ಇದೆಲ್ಲ ನಮ್ಮ ಸಂಸಾರ ಅಂತ ನಾವು ತಿಳ್ಕೊಂಡಿದ್ದೇವೆ. ಅಲ್ಲಪ್ಪ, ಇದೆಲ್ಲದಕ್ಕಿಂತ ದೊಡ್ಡ ಸಂಸಾರ ಅನ್ನೋದು ಮಾಯೆ, ಅವಿದ್ಯೆ, ಮೋಹ. ಅದಕ್ಕಿಂತ ದೊಡ್ಡ ಸಂಸಾರ ಇಲ್ಲ. ಮೋಹ ಮಾಯೆ ಅಂದ್ರೆ ಏನು? ಕಿಸಿಯಲ್ಲಿ 200 ರೂಪಾಯಿ ನೋಟ್ ಉಂಟು, 100 ರೂಪಾಯಿ 2 ನೋಟ್ ಉಂಟು. ಒಂದು ಹಳೇ ನೋಟು, ಅರಿಶಿನ ಕುಂಕುಮೆಲ್ಲ ಹಾಕಿ ಬಾಗಿನ ಕೊಟ್ಟು ನೋಟು. ಮತ್ತೊಂದು ಹೊಸ ನೋಟು. ಈಗ ಯಾರಿಗೋ ಕೊಡ್ಬೇಕಪ್ಪ ನಾವು ಅದನ್ನ. ಮೊದಲು ಯಾವ್ದು ಕೊಡ್ತೇವೆ ಹೇಳಿ? ಆ ಹಳೆ ನೋಟನ್ನು ಕೊಡ್ತೇವೆ. ಮೋಹ ಅಂದ್ರೆ ಅಷ್ಟೇ, ಇನ್ನೇನಿಲ್ಲ. ಒಳಗಿದ್ದನ್ನ ಅಜ್ಞಾನ ಏನಿದೆಯಲ್ಲ ಅದನ್ನ ಮೊದಲು ಕೊಟ್ಟು ಬಿಟ್ರೆ ಇದ್ರಲ್ಲಿ ಮೋಹ, ಇದಿಟ್ಕೊಳ್ಳುವ ಅಂತ ಇದು ಮತ್ತೆ ನಾಳೆ ಕೊಡೋದೇ. ಮತ್ತೆ ಆದ್ರೂ 4 ದಿವಸ ಇದ್ರೆ ನಮ್ಗೆ ಇಷ್ಟೆಲ್ಲ ಇರ್ಲಿಲ್ಲ. ಏನು ಒಂದು ಮೋಹ. ಆಚಾರ್ಯರು ಎಚ್ಚರಿಸಿದ್ರು, ಮೋಹ ಅನ್ನುವುದು ದೊಡ್ಡ ಸಂಸಾರವಪ್ಪ. ಆ ಮೋಹದಿಂದ ನೀನು ಬಿಡುಗಡೆ ಹೊಂದಬೇಕು ಅಂತಾದ್ರೆ ಸುಮ್ಮನೆ ಆಗೋದಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಎಲ್ಲ ಬಿಟ್ಟಿದ್ದಿ ಬಿಟ್ರೆ ಹೆಂಗೆ ಎಂತದೂ ಇಲ್ಲ ಹೇಳಿ ಪುರುಷೋತ್ತಿಲ್ಲ. ಕಡೆ ಸಂಜೆಗೆ ಅವಲಕ್ಕಿ ಮೊಸರು ಇದ್ದ ಇಲ್ಲ ಕೇಳಿದೆ ಅವ. ಅಲ್ಲಿ ಒಪ್ಪತ್ತು ಹೇಳ್ಕೊಂಡವ ಅವಲಕ್ಕಿ ಮೊಸರು ಇದ್ದಲ್ಲೇ ಸಂಧ್ಯಾ ವಂದನೆ ಕೂತ್ಕೊಂಡವನ್ಗೆ ತುಂಬಾ ಹಂಬಲಾಗ ಹೋಗ್ತು. ಹಾಗಾಗಿ
ಹಾಗಾಗಿ ವಾಸ್ತವಿಕವಾಗಿ ಇದನ್ನು ಬಿಡುವುದಷ್ಟು ಸುಲಭ ಅಲ್ಲ. ಹೇಳ್ಬೋದು, ಭಾಷಣ ಮಾಡಬಹುದು, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಹಾಗಾಗಿ ನೀನು ವೈರಾಗ್ಯಕ್ಕೆ ಬರಬೇಕು ಅಂದ್ರೆ ಹೇಗೆ ಬರಬೇಕು? ನೀನು ವೈರಾಗ್ಯಕ್ಕೆ ಬರಲಿಕ್ಕೆ ನಿನಗೊಂದು ಕ್ರಮ ಉಂಟು. ಆ ಕ್ರಮದಿಂದ ವೈರಾಗ್ಯಕ್ಕೆ ಬರಬೇಕು. ರಾಗ, ನಾವೆಲ್ಲ ಹುಟ್ಟಿದ್ದು ರಾಗದಲ್ಲಿ, ನಾವೆಲ್ಲ ಈ ಲೋಕಕ್ಕೆ ಬಂದಿದ್ದೇವಲ್ಲ, ಅದಕ್ಕೆ ರಾಗ ಅಂತ ಹೆಸರು. ಕಪ್ಪು ಛಾಯೆ, ಅಜ್ಞಾನದ ಮುದ್ದೆಯಾಗಿ ಲೋಕಕ್ಕೆ ಬಂದಿದ್ದೇವೆ. ತಮಾಸೀತ್ ತಮಸಾ ಗೂಢಮಗ್ರೇ ಪ್ರಕೇತಂ ಸಲಿಲಗು ಸರ್ವಮಾ ಇದಂ ತುಚ್ಛೇನಾಪೇತನ್ಯದಾಸೀತ್. ಅಜ್ಞಾನದಿಂದ, 10 ನಿಮಿಷಕ್ಕೆ ಮುಗಿಸ್ತೇನೆ. ಅಜ್ಞಾನದಿಂದ ನಾವು ಬಂದಿದ್ದೇವೆ ಈ ಲೋಕಕ್ಕೆ. ಈ ಅಜ್ಞಾನದ ಸ್ವರೂಪ ರಾಗ. ಆಮೇಲೆ ಇದು ತಿರುಗಿ ಬೆಳೆ ದೊಡ್ಡವರಾದ್ಮೇಲೆ ನಮಗೇನು ವಿಚಾರ ಬರ್ತದೆ? ಭೋಗ. ಮದುವೆ ಆಗಬೇಕು, ಮಕ್ಕಳನ್ನು ಪಡೆದುಕೊಳ್ಳಬೇಕು, ಸಂಪತ್ತು ಮಾಡಬೇಕು, ವಾಹನಗಳನ್ನು ಖರೀದಿಸಬೇಕು. ಎಲ್ಲರಿಗಿಂತ ದೊಡ್ಡ ಶ್ರೀಮಂತ ನಾನು ಕಾಣಬೇಕಪ್ಪ, ಬೇಡ ಆ ದೊಡ್ಡ ಶ್ರೀಮಂತನ ತಮ್ಮ ಆಗಿ ಆದರೂ ನಾವು ಕಾಣಬೇಕು. ಇಷ್ಟು ನಮಗೆ ಭೋಗದ ಲಾಲಸೆ. ಅದು ಕೆಂಪು ಬಣ್ಣ, ಅದಕ್ಕೆ ರಾಗ ಭೋಗ ಅಂತ ಹೆಸರು. ಅದಕ್ಕೆ ಮೊದಲನೆಯದು ರಾಗ, ಎರಡನೆಯದು ಭೋಗ. ಮೂರನೆಯದು ವೃದ್ಧಾಪ್ಯ ಬಂದಾಗ ನಾವು ವೈರಾಗ್ಯ ಸ್ವಲ್ಪ ಜಾಗೃತವಾಗ್ತದೆ. ಕೈಯಲ್ಲಂತೂ ಮಾಡಲಾಗ್ದಲೇ ವೇದಾಂತ ಹೇಳೋದು ಬಿಡ್ತೇನೆ. ಮೊದಲು ಮಾಡಿದ್ದೆ ಎಂಥದ್ದು ಇಲ್ಲ, ಹೀಗಾಗ್ಬಿಡ್ತದೆ ನಮ್ಮೆಲ್ಲರ ಸ್ಥಿತಿ. ಇದು ಲೋಕದ ಕತೆ. ಮಿಥ್ಯಾ ಮೋಹಾಭಿಲಾಷೈ ಭ್ರಮತಿ ಮಮ ಮನೋ ಧುರ್ಜಟೇರ್ ಧ್ಯಾನ ಶೂನ್ಯಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ. ಮಿಥ್ಯಾ ಮೋಹಾಭಿಲಾಷದಲ್ಲಿ, ಅಜ್ಞಾನದಲ್ಲಿ ಅಭೂತಪೂರ್ವವಾದ ಮನುಷ್ಯ ಜನ್ಮ ಬಂದು ಬ್ರಾಹ್ಮಣರಾಗಿ ಹುಟ್ಟಿ ಕರ್ಮದಲ್ಲಿ ಅಧಿಕಾರವನ್ನು ಪಡೆದುಕೊಂಡು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಇಟ್ಕೊಂಡು ಏನೂ ಇಲ್ಲದೆ ಕೊನೆ ಕಾಲದಲ್ಲಿ ನರಳುತ್ತಾ ಸಾಯ್ತೇವಲ್ಲ, ಇದಕ್ಕಿಂತ ಹೀನವಾದ ಜನ್ಮ ಇನ್ನೊಂದಿಲ್ಲ ಅಂತ ಆಗ್ಬಿಡ್ತದೆ. ಹಾಗಾಗಿ ಇದನ್ನ ಮೆಟ್ಟಿ ಮೇಲೆ ನಿಂತು ಇದನ್ನೆಲ್ಲ ನಾವು ನಿಗ್ರಹಿಸಿಕೊಂಡಾಗ ಮಾತ್ರ ಸಾಧ್ಯ ಅಂತ ಚಿಂತನೆ ಮಾಡಿದ ನಮ್ಮ ಹಿರಿಯರು ಭರ್ತೃಹರಿಯು 3 ಶತಕವನ್ನ ಕೊಟ್ಟ. ಮೊದಲನೆಯದು ನೀತಿಯಲ್ಲಿ ಹುಟ್ಟು, ಶೃಂಗಾರದಲ್ಲಿ ಬೆಳೆ, ವೈರಾಗ್ಯದಲ್ಲಿ ಪರಿಸಮಾಪ್ತಿಯನ್ನ ಹೊಂದು. ರಾಗ ಭೋಗ ವಿರಾಗ. ಆ ರಾಗ ಭೋಗ ವಿರಾಗಗಳಿಗೆ ವ್ಯವಸ್ಥಿತವಾದಂತಹ ಚೌಕಟ್ಟನ್ನ ಇಟ್ಟಿದ್ದೇ ಪ್ರವೃತ್ತಿ ಧರ್ಮ. ಗೊತ್ತಾಯ್ತಲ್ಲ? ಪ್ರವೃತ್ತಿ ಧರ್ಮ ಅಂದ್ರೆ ಇದು. ಅಂದ್ರೆ ನೀವೆಲ್ಲರೂ ಪ್ರತಿನಿತ್ಯ ಸ್ನಾನ ಮಾಡಿ, ದೇವರ ಪೂಜೆ ಮಾಡಿ, ಸಂಧ್ಯಾ ವಂದನೆ ಮಾಡಿ, ಭಗವಂತನನ್ನ ಧ್ಯಾನ ಮಾಡಿ, ಸಾಧ್ಯ ಇದ್ದವರು ವೈಶ್ವದೇವ ಹೋಮ ಮಾಡಿ, ಅದಿಲ್ಲದೆ ಇದ್ರು ವೈಶ್ವದೇವ ಮಂತ್ರ ಪಠನವನ್ನ ಮಾಡಿ, ಆ ದೇವರ ಪ್ರಸಾದವನ್ನು ತಲೆ ಮೇಲೆ ಇಟ್ಕೊಂಡು ದಿವ್ಯವಾದ ದೇವರ ಭವ್ಯವಾದ ಮಂದಿರಕ್ಕೆ ಹೋಗಿ ಒಂದು ಆತ್ಮೀಯವಾದ ಸಂಭಾಷಣೆಯನ್ನು ಮಾಡಿ ಆ ಭಗವಂತನ ಅನುಗ್ರಹವನ್ನ ಕೇಳಿ ಗೃಹಸ್ಥ ಜೀವನವನ್ನ ನಡೆಸುವುದು ಪ್ರವೃತ್ತಿ ಧರ್ಮ. ಮಾತೆಯರಿಗೂ ಬಂತು. ಭಟ್ರೆ ಹೆಂಗಸಿ ಅಂತೂ ಹೇಳಿದ್ರೆ ನಿಮ್ಮ ದೊಡ್ಡ ಯೋಗ, ನಿಮ್ಮ ಭಾಗ್ಯ ಅದು. ನನಗೆ ಎಷ್ಟೋ ಸಲ ಅನಿಸ್ತದೆ ನಾ ಹೆಣ್ಣಾಗಬೇಕಾಗಿತ್ತು ಕರ್ಮಕಾಂಡಕ್ಕೆ ಬಂದಾಗ, ಮತ್ತೆ ಬೇರೆ ವಿಷಯಕ್ಕಲ್ಲ. ಒಬ್ಬ ಯಜಮಾನನಾದವನಿಗೆ ಒಬ್ಬನ ಯಜಮಾನತಿಯಾದವರು ಎಲ್ಲ ಸಂಗ್ರಹವನ್ನ ಸಿದ್ಧಪಡಿಸಿಕೊಟ್ಟು ಪತಿ ಶುಶ್ರೂಷೆಯನ್ನ ಮಾಡಿದ್ರೆ ಅದಕ್ಕಿಂತ ದೊಡ್ಡದಾದ ಧರ್ಮ ಬೇರೊಂದು ಇಲ್ಲವೇ ಇಲ್ಲ. ನೀವು ಅದಿಷ್ಟು ಮಾಡಿದ್ರೆ ಸಾಕು. ಬೆಳಗ್ಗೆ ಎದ್ದುಕೊಳ್ಳೆ ನೀರೆತ್ತದು, ಒಡಿ ನೀರೆತ್ತದು, ಗಂಧವನ್ನು ತೆಗೆದುಕೊಳ್ಳೋದು, ಆಮೇಲೆ ಎಲ್ಲವೂ ಮಾಡ್ಕೆತ್ವೆ. ಹೆಂಗೆ ಒಬ್ಬ ರಗಳಿಲ್ಲ, ಅದಕ್ಕೆ ರಗಳಿ ಹೇಳಿ ಕಂಡು ಹೋಗ್ತು. ಇನ್ನು ಮಡಿ ನೀರು ಮಾಡೋದು, ಗಂಧ ಮಾಡೋದು ಏನಿದ್ದು ಅದಕ್ಕೆ ರಗಳೆ ಹೇಳಿ. ಆ ರಗಳೆ ಮಾಡ್ಕೊಂಡಿದ್ದು ನಾವೇ 4 ದಿವಸ ಗಟ್ಲೆಯ ಗಣೇಶ ಚೌತಿ ಹಬ್ಬ ಮಾಡಿ. ಮೊದಲು ಶಾಸ್ತ್ರಕಾರರು ಏನ್ ಹೇಳಿದ್ರು, ನೀವು ಚೌತಿ ಹಬ್ಬವನ್ನು ಹೇಗೆ ಮಾಡಬೇಕು? ಚೌತಿ ಹಬ್ಬದ ದಿವಸ ಗಣಪತಿ ತರಬೇಕು, ಇಲ್ಲಿ ಪಂಚಮಿ ದಿವಸ ವಿಸರ್ಜನೆ ಮಾಡಿ ಮುಳುಗಿಸ್ಬೇಕು. ಆಮೇಲೆ ಇವನು ಸಂಭ್ರಮಕ್ಕೆ ಪಟಾಕಿ ಹೊಡೆಯಲಾಗ್ತದೆ, ನೆಂಟರಲ್ಲ ಬತ್ತ 8 ದಿವಸ ಇಟ್ಕೊಂಡ ಚೌತಿ ಹಬ್ಬ ಮುಗಿತಾ ಬಂದಾಗ ಅವನಿಗೆ 4-5 ವರ್ಷ ನಡೆಸಿದ ಕಡೆ. ಆಮೇಲೆ ಅವನಿಗೆ ಬೇಸರ ಬಂತು, ಹೇಗಾದ್ರೂ ಇದನ್ನು ಸಂಕೀರ್ಣಗೊಳಿಸಕ್ಕಾಗಿತ್ತು. ಭಟ್ರೆ ಹೇಗಾದ್ರು ಸಣ್ಣ ಮಾಡುವಳಿದ್ರು, ಸಣ್ಣ ಮಾಡಲು ಭಟ್ರ ಅವಕಾಶ ಕೊಟ್ಟಿದ್ರಲ್ಲ, ನಿಮ್ಮ ಪರಂಪರೆಯಲ್ಲಿ ಹಿಡ್ಕ ಬಂದೆಲ್ಲ ನೀ ಮಾಡು ಅಂದ್ರು. ಈ 8ನೇ ದಿವಸ ಗಣಪತಿ ಮುಗಿಸಿಕ್ ಬಂದ್ಕೊಂಡು ಭಟ್ರೆ ಅಂತೂ ಒಂದ್ ರಗಳೆ ಮುಗಿತ್ತು ಅಂತ ಗಣಪತಿ ಕಳಿಸಿಗೆ ಬಂದ್ಕೊಂಡು, ಗಣಪತಿ ಕಳಿಸೋದೊಂದು ರಗಳೆ ಮಾಡ್ಕೊಂತ ಇವನೇ ಶಾಸ್ತ್ರಕಾರಲ್ಲ ರಗಳೆ ಮಾಡಿದ್ದು. ಯಾವ್ದು ಬೇಡೋ ಅದನ್ನೆಲ್ಲ ವಿಸ್ತಾರ ಮಾಡ್ಕೊಂಡಿದ್ದೇವೆ, ಯಾವ್ದು ಬೇಕೋ ಅದನ್ನು ಪೂರ್ಣ ಕೈ ಬಿಟ್ಟಿದ್ದೇವೆ. ನಿಮಗೆ ಮಾತೆಯರಿಗೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸಚೈಲ ಸ್ನಾನದಿಂದ ಸಾನಾರಿ ಶುದ್ಧತಿ ಪತಿವ್ರತ ಧರ್ಮವನ್ನ ಮಾಡಿ ಎಲ್ಲ ದೇವತಾ ಸಂಗ್ರಹಗಳನ್ನ ಶುದ್ಧೀಕರಿಸಿಕೊಟ್ಟು
ಮಡಿನೀರು ಗಂಧವನ್ನು ಮಾಡಿ ವೈಶ್ವದೇವಾನಂತರದಲ್ಲಿ ಪಾತ್ರ ಪ್ರಕ್ಷಾಲನೆ ಮಾಡುವುದೇನಿದೆಯೋ ಇದೇ ದೊಡ್ಡ ಧರ್ಮ. ನಿಮಗೆ ನಾನು ಸುಮ್ಮನೆ ನಿಮ್ಮ ಹೊಗಳಲಿಕ್ಕೋ ಅಥವಾ ನಿಮಗೆ ಅನುಕೂಲ ಮಾಡ್ಲಿಕ್ಕೋ ಹೇಳ್ತಲ್ಲ, ಧರ್ಮಶಾಸ್ತ್ರ ಹೇಳ್ತದೆ. ಬೋಧಾಯನ ಸೂತ್ರಕಾರರು ಇದನ್ನ ಸ್ಪಷ್ಟವಾಗಿ ಸಾನಾರಿ ವ್ರತ ಫಲಂ ಅವಾಪ್ನೋತಿ, ಒಂದು ವ್ರತವನ್ನ ಮಾಡಿದ ಫಲವನ್ನ ಹೊಂದುತ್ತಾಳೆ. ಆಮೇಲೆ ಗುರುಚರಿತ್ರೆ ಪಾಠಕ್ಕೋ ಸೌಂದರ್ಯ ಲಹರಿ ಪಾಠಕ್ಕೋ ಬನ್ನಿ. ಮನೆ ಕೆಲಸ ಎಲ್ಲ ಬಿಟ್ಕೊಂಡು ನೀವು ಇಲ್ಲಿ ಬಂದ್ರೆ ಏನು ಪ್ರಯೋಜನ ಇಲ್ಲ. ಯಾರು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ನಾನು ಕಂಡ ಸತ್ಯವನ್ನು ಹೇಳಿದ್ದೇನೆ. ನಾನು ನೀವು ಸೌಂದರ್ಯ ಲಹರಿಯಿಂದ ಕುಂಕುಮಾರ್ಚನೆ ಮಾಡುವುದು, ಪೂಜೆ ಮಾಡುವುದು, ಪ್ರದಕ್ಷಿಣೆ ಹಾಕುವುದು ಇದೆಲ್ಲ ಎರಡನೇ, ಸೆಕೆಂಡ್ರಿ. ಮೊದಲು ನಿಮ್ಮ ಗೃಹ ಕೃತ್ಯವನ್ನು ಮಾಡುವುದು ಆದ್ಯ ಕರ್ತವ್ಯ. ಎಲ್ಲರೂ ಕರ್ತವ್ಯ ಭ್ರಷ್ಟತೆ ಬರ್ತದೆ. ಇದು ಸ್ಪಷ್ಟ ಶಾಸ್ತ್ರ ನಿರ್ದೇಶನ ಮಾಡಿದೆ. ಆದ್ದರಿಂದ ನಾವೆಲ್ಲರೂ ಆಲೋಚನೆ ಮಾಡುವಂತಹದ್ದು ಅದನ್ನ, ಮನೆ ಕೆಲಸವನ್ನ ಮಾಡುವುದು. ಇದು ಗೃಹಸ್ಥನಿಗೆ ಗೃಹಿಣಿಗೆ. ಅದನ್ನ ಹೇಳಿದ್ನಲ್ಲ, ನಮ್ಮೆಲ್ಲರ ನಿತ್ಯ ಕರ್ಮ ಗೃಹಿಣಿಯರಿಗೆ ಗೃಹಸ್ಥರಿಗೆ ದೇವರ ಮುಂದೆ ಹೋಗಿ ಆಚರಣೆ ಮಾಡುವಂತಹದ್ದು ಪ್ರವೃತ್ತಿ. ಇದೆಲ್ಲ ಧರ್ಮ ಪ್ರವೃತ್ತಿ ವೇದದಿಂದ ಬಂತು. ಆಹಾರ ಸಂಧ್ಯಾ ಉಪಾಸೀತ ಯಾವಜ್ಜೀವಂ ಅಗ್ನಿಹೋತ್ರಂಜುಹೋತಿ ಅಗ್ನಿಹೋತ್ರಂಜುಯಾತ್ ಸ್ವರ್ಗಗಾಮ. ಪ್ರತಿಯೊಬ್ಬ ಬ್ರಾಹ್ಮಣನು ಪ್ರತಿಜ್ಞೆ ಮಾಡಬೇಕು, ತಾನು ಸಂಧ್ಯಾ ವಂದನೆ ಮಾಡದೆ ಯಾವ ಕೆಲಸವನ್ನೂ ಮಾಡೋದಿಲ್ಲ ಅಂತ. ಹಾಗೆ ಸಂಧ್ಯಾ ವಂದನೆ ಮಾಡುವಂತಹದ್ದು ನಮ್ಮ ಆದ್ಯ ಕರ್ತವ್ಯ. ಇದನ್ನ ಶಾಸ್ತ್ರ ನಿರ್ದೇಶಿಸಿತು. ಆಮೇಲೆ ಭೋಗಕ್ಕೆ ವ್ಯವಸ್ಥೆ ಮಾಡಿದಲ್ಲ ನಮಗೆ. ಪಶ್ಯೇಮ ಶರದ ಶತಂ. ಸುಮ್ಮನೆ ನೀವು ಶಾಸ್ತ್ರ ಹೇಳ್ತಾ ಕುತ್ಕೊಳ್ಬೇಡಿ ಅಂದ್ರೆ ನಮಗೆಲ್ಲದಕ್ಕೂ ಅವಕಾಶ ಕೊಟ್ಟಿದೆ. ಎಂತೆಂತಹ ಸೌಂದರ್ಯಗಳು, ಎಂತೆಂತಹ ಆಲೋಚನೆಗಳು, ಎಂತೆಂತಹ ವಿಭಾಗಗಳು. ಆ ಎಲ್ಲ ವಿಭಾಗಗಳನ್ನು ಅನುಭವಿಸಿ ಒಂದು ಒಳ್ಳೆ ಕುಟುಂಬದಲ್ಲಿ ಧರ್ಮಾಚರಣೆ ಮಾಡಿ ಆನಂದದಿಂದ ನಲಿದಾಡುತ್ತಿರುವ ಸನ್ನಿವೇಶ ಉಂಟಲ್ಲ, ಇದು ಪ್ರವೃತ್ತಿ ಧರ್ಮ. ಆ ಪ್ರವೃತ್ತಿ ಧರ್ಮವನ್ನ ನಾವಿಟ್ಕೊಳ್ಬೇಕು. ಎರಡನೆಯದು ನಿವೃತ್ತಿ ಧರ್ಮ. ಜ್ಞಾನಿಗಳು ಯಾವುದರಲ್ಲೂ ಅಪೇಕ್ಷೆಯನ್ನು ಇಟ್ಕೊಳ್ಳದೆ, ಯಾವ ಸಂಕಲ್ಪವನ್ನು ಇಟ್ಕೊಳ್ಳದೆ, ಕೇವಲ ಲೋಕೋದ್ಧಾರಕ್ಕೆ ಆತ್ಮೋದ್ಧಾರಕ್ಕಾಗಿ ಮಾಡುವ ಸತತವಾದ ಅನುಷ್ಠಾನ ಉಪನಿಷತ್ತಿನಿಂದ ಹೇಳಲ್ಪಟ್ಟಿದ್ದು ಅದು ನಿವೃತ್ತಿ ಧರ್ಮ. ಇದೆಲ್ಲರಿಗೂ ಸಾಧ್ಯವಿಲ್ಲ. ಹಾಗಾಗಿ ಪ್ರವೃತ್ತಿ ಧರ್ಮದಲ್ಲಿ ಆಚಾರ್ಯರು ಹೇಳಿದ್ರು, ಮೋಕ್ಷ ಕಾರಣ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ. 3 ನಿಮಿಷ ಇದೆ, ಮುಗಿಸೇ ಬಿಡ್ತೇನೆ. ನಿವೃತ್ತಿ ಧರ್ಮ ಜ್ಞಾನಿಗಳಿಗೆ, ನಮಗೆಲ್ಲ ಗೃಹಸ್ಥರಿಗೆ ಪ್ರವೃತ್ತಿ ಧರ್ಮ ಚಿತ್ತಶುದ್ಧಿಯನ್ನ ಮಾಡಿಕೊಂಡು ವಿಧಿ ನಿಷೇಧಗಳನ್ನು ಅರ್ಥ ಮಾಡಿಕೊಂಡು ಭಗವಂತನನ್ನ ಆರಾಧನೆ ಮಾಡಿದರೆ ಸನಾತನ ವೈದಿಕ ಧರ್ಮದ ಸಂರಕ್ಷಣೆ ಪಾಲನೆ ಒಂದು ಹವ್ಯಕ ಸಮಾಜದಿಂದ ಆಗುತ್ತದೆ. ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಇದಕ್ಕೆ ನಿಮ್ಮ ತುಂಬು ಸಹಕಾರ ಬೇಕು. ಹಾಗಾದ್ರೆ ನಮ್ಮ ಯಜಮಾನತನಕ್ಕೆ ಯಾರಿಗೆ ಕೊಡುವ? ಈ ಕುಟುಂಬದ ಯಜಮಾನತನಕ್ಕೆ ಪ್ರವೃತ್ತಿ ಧರ್ಮದಲ್ಲಿ ಒಟುರುವ ಗೇಹೀವಾ ಯತಿರಪಿ ಜಟೀವಾ ತದಿತರೋ ನರೋ ವಾ ಯಃ ಕಶ್ಚಿತ್ ಭವತು ಭವಕಿಂತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ಪಶುಪತೆ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂಚ ವಹಸಿ. ಇಷ್ಟೆಲ್ಲ ವೈಶಿಷ್ಟ್ಯಪೂರ್ಣವಾದ ಅದ್ಭುತವಾದ ತತ್ವ ರಹಸ್ಯಗಳನ್ನು ಹೊಂದಿರುವ ಈ ಧರ್ಮಾಚರಣೆಯಲ್ಲಿ, ಈ ನನ್ನ ಕುಟುಂಬದಲ್ಲಿ ಇಷ್ಟು ದಿವ್ಯತೆ, ಇಷ್ಟು ಶ್ರೇಷ್ಠತೆ, ಇಷ್ಟು ಭವ್ಯತೆ, ಇಷ್ಟು ಬಿಂಬ ಪ್ರತಿಬಿಂಬ ಭಾವಗಳಿದೆ ಅಂತ ಸ್ವಾಮಿ, ನನ್ನ ಸಂಸಾರದ ಯಜಮಾನ ನೀನಾಗಬೇಕು. ಯಾರಾಗಬೇಕು? ಲಕ್ಷ್ಮೀ ನರಸಿಂಹನಾಗಬೇಕು, ಪರಶಿವನಾಗಬೇಕು. ಅವನ ಅಧ್ಯಕ್ಷತೆಯಲ್ಲಿ, ಅವನ ಸಾಂಸಾರಿಕ ಯಾಜಮಾನ್ಯದಲ್ಲಿ ನಮ್ಮೆಲ್ಲರ ಜೀವನವನ್ನು ನಡೆಸಿ ನಮ್ಮ ಸರ್ವಸ್ವವನ್ನು ಭಗವಚ್ಚರಣಾರವಿಂದಕ್ಕೆ ಸಮರ್ಪಣೆ ಮಾಡಿ, ನೀನೇ ನನ್ನ ಕುಟುಂಬದ ಒಡೆಯ, ನೀನೇ ನನ್ನ ಕುಟುಂಬದ ಯಜಮಾನ ಅನ್ನುವ ತೃಪ್ತ ಭಾವದಿಂದ ಆ ಭಗವಂತನ ಪಾದಕ್ಕೆ ಷಟ್ ಕರ್ಮಗಳನ್ನು ಸಮರ್ಪಣೆ ಮಾಡಿ ಪ್ರವೃತ್ತಿ ಧರ್ಮದಿಂದ ಚಿತ್ತಶುದ್ಧಿಯನ್ನು ಪಡೆದುಕೊಂಡು ಸಾಧ್ಯವಾದರೆ ಜ್ಞಾನಿಗಳಾಗಿ ಮೋಕ್ಷಕ್ಕೆ ಅರ್ಹತೆಯನ್ನು ನಾವು ಪಡೆಯುವಂತಹದ್ದು ನಮ್ಮ ಕರ್ತವ್ಯದಲ್ಲಿ ಬರ್ತದೆ. ಇಂತಹ ಕರ್ತವ್ಯವನ್ನ ಮಾಡಿ ಆಡಿ ಇಲ್ಲಿಯವರೆಗೆ ನೆಲೆನಿಲ್ಲಿಸಿ ತೋರಿಸಿದವರು ಹವ್ಯಕರು. ಅಂತಹ ಹವ್ಯಕ ಪರಂಪರೆಯಲ್ಲಿ ಬಂದ ನಾವು ಈ ಒಂದು ಧರ್ಮವನ್ನ, ಸನಾತನ ವೈದಿಕ ಧರ್ಮದ ಪರಂಪರೆಯನ್ನ ಇಟ್ಟುಕೊಳ್ಳೋಣ, ಇದನ್ನ ಬೆಳೆಸೋಣ. ಮತ್ತೆ ಇನ್ನೊಂದು ಹೇಳ್ತೇನೆ, ಈ ಎಲ್ಲ ಮಾತೆಯರಿಗೂ ನಾನು ಹೊರಗಡೆ ತುಂಬಾ ಓಡಾಡುವಾಗ ನನಗೆ ಕಾಣ್ತದೆ, ಆ ಎಲ್ಲ ಲಕ್ಷಣಗಳು, ಆ ಎಲ್ಲ ಧರ್ಮಗಳು ಇವತ್ತಿಗಾದ್ರೂ ಕಿಂಚಿತ್ ಜೀವಂತವಾಗಿದ್ದಿದ್ರೆ ಅದು ನಿಮ್ಮಂತಹ ಮಹಿಳೆಯರ, ಮಾತೆಯರ ಮನೆಯಲ್ಲಿ. ಹಾಗಾಗಿ ಈ ಎಲ್ಲ ಮಹಿಳೆಯರು, ಮಾತೆಯರು ಇದನ್ನ ಇಟ್ಟುಕೊಳ್ಳಿ. ನಿಮ್ಮ ಮಕ್ಕಳಿಗೆ ಅದನ್ನ ಕಲಿಸಿ, ಉಳಿಸಿ, ಬೆಳೆಸಿ. ಈ ಸಂಸಾರದ ಮಧ್ಯದಲ್ಲಿ ಸಂಸ್ಕಾರದ ತುತ್ತನ್ನು ಉಣಿಸುತ್ತಾ ಮುಂದಿನ ಭವ್ಯ ಭಾರತೀಯ ಪರಂಪರೆಯ ಪ್ರಜೆಗಳಿಗೆ ನೀವು ತಾಯಿಯಾಗಿ ಅಲ್ಲ,
ಮಿತ್ರರಾಗಿ ಅಲ್ಲ ಸ್ನೇಹಿತರಾಗಿ ನಿಂತುಕೊಳ್ಳಿ ಅಂತ ಹೇಳುತ್ತಾ, ಕೊಟ್ಟ ಅವಕಾಶಕ್ಕೆ ಧನ್ಯವಾದವನ್ನು ಹೇಳುತ್ತಾ, ಪರಮ ಪೂಜ್ಯ ಯತಿವರೇಣ್ಯರ ಚರಣಾರವಿಂದಕ್ಕೆ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ತದ್ವಿಪ್ರಾಸೋ ವಿಪನ್ಯೋ ಜಾಗೃವಾಗು ಸಸ್ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ. ನಮ್ಮ ನಿಮ್ಮೆಲ್ಲರಿಗೂ ಲಕ್ಷ್ಮೀ ನರಸಿಂಹರ ದಿವ್ಯವಾದ ಚರಣ ದಾರಿದ್ರ್ಯವನ್ನ ಒದ್ದೋಡಿಸುವಲ್ಲಿ, ಐಶ್ವರ್ಯವನ್ನ ತಂದುಕೊಡುವಲ್ಲಿ ಸದಾ ಸಿದ್ಧವಾಗಿರಲಿ, ಬದ್ಧವಾಗಿರಲಿ ಅಂತ ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.